ವೆಲ್ಕಮ್ ಟು ರಾಜೀಸ್ ಕಿಚನ್. ಅಡುಗೆ ಮನೆ ಆರೋಗ್ಯ, ಅಡುಗೆ ನಮ್ದು, ಆರೋಗ್ಯ ನಿಮ್ದು. ಬೇಸಿಗೆ ಬಂದಿದೆ, ತುಂಬಾ ಬಿಸಿಲು. ತಂಪಾಗಿ ಏನಾದ್ರೂ ಕುಡಿಯಕ್ ಸಿಕ್ಕರೆ ಚೆನ್ನಾಗಿರತ್ತೆ ಅಲ್ವಾ? ಅದಕ್ಕೆ ಇವತ್ತು ನಾನು ಮಸಾಲ ಮಜ್ಜಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಸಾಲ ಮಜ್ಜಿಗೆನ ಅದೇನಮ್ಮ ನೀನೇನ್ ಹೇಳ್ಕೊಡೋದು, ಮೊಸರಿಗೆ ನೀರ್ ಹಾಕ್ಬಿಟ್ಟು ಕಲ್ಸಿದ್ರೆ ಮುಗೀತಲ್ವಾ, ಮಜ್ಜಿಗೆ ರೆಡಿ ಆಗತ್ತೆ ಅಂತ ಅನ್ಕೊಳ್ತಾ ಇದ್ದೀರಾ. ಅದೇ ನಾವು ಮಾಡ್ತಾ ಇರೋ ತಪ್ಪು. ಅದು ಸರಿಯಾದ ವಿಧಾನ ಅಲ್ಲ. ಸೊ ಮಜ್ಜಿಗೆನ ಸರಿಯಾಗಿ ಹೇಗ್ ಬಳಸೋದು, ಆರೋಗ್ಯವಾಗಿ ಇರ್ಬೇಕು ಅಂತಂದ್ರೆ ಆಯುರ್ವೇದ ಹೇಳೋ ಪ್ರಕಾರ ಸರಿಯಾಗಿ ಮಜ್ಜಿಗೆ ಮಾಡೋದ್ ಹೇಗೆ, ಅದನ್ನ ಇವತ್ತಿನ ವಿಡಿಯೋದಲ್ಲಿ ನನಗ್ ತಿಳಿದ ಮಟ್ಟಿಗೆ ನಾನ್ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಳ್ತೀನಿ. ಮಸಾಲ ಮಜ್ಜಿಗೆ ಮಾಡೋದ್ ಹೇಗೆ ಅಂತ ನಾನಿಲ್ಲಿ ಮಜ್ಜಿಗೆ ಕಡಿಯೋ ಮಿಷನ್ ನಲ್ಲಿ ಮಜ್ಜಿಗೆ ಕಡಿಯಕ್ಕೆ ಇಟ್ಟಿದ್ದೀನಿ. ಅಲ್ಲಿವರೆಗೂ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಮಜ್ಜಿಗೆ ಭೂಲೋಕದ ಅಮೃತ ಅಂತ ನಮ್ ಹಿಂದಿನ ಕಾಲದವರು ಹೇಳಿದ್ದಾರೆ. ಅಂದ್ರೆ ಮಜ್ಜಿಗೆಯಿಂದ ನಮ್ಗೆ ಅಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ. ಹಿಂದಿನ ಕಾಲದವರು ಮಜ್ಜಿಗೆ ಅಂದ್ರೆ ಮೊಸರನ್ನ ಕಡಿದು ಬೆಣ್ಣೆ ತೆಗೆದು ಉಳಿದ ಭಾಗವನ್ನ ಮಜ್ಜಿಗೆ ಅಂತ ಕೊಡ್ತಿದ್ರು. ಅದು ಒಳ್ಳೆ ಮಜ್ಜಿಗೆ. ಆದ್ರೆ ಈಗ ನಾವೇನ್ ಮಾಡ್ತಿದೀವಿ, ಮೊಸರಿಗೆ ನೀರ್ ಮಿಕ್ಸ್ ಮಾಡಿ ಅದೇ ಮಜ್ಜಿಗೆ ಅಂತ ಕೊಡ್ತಿದೀವಿ. ಹಾಗ್ ಮಾಡದೆ ಮಜ್ಜಿಗೆಯಿಂದ ಬೆಣ್ಣೆ ತೆಗೆದು ಉಳಿದಿರೋ ಮಜ್ಜಿಗೆ ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಜ್ಜಿಗೆನಲ್ಲಿ ಪ್ರೋಬಯೋಟಿಕ್ಸ್ ಅಂಶಗಳು ಇರುತ್ತೆ, ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಜ್ಜಿಗೆಯಲ್ಲಿರುವಂತ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿರೋ ಕೆಟ್ಟು ಬ್ಯಾಕ್ಟೀರಿಯಾಗಳನ್ನ ಸಾಯಿಸತ್ವೆ. ಮಜ್ಜಿಗೆನ ಕಫ ಇರೋರು ತಗೋಬಾರ್ದು, ಹಾಗೆ ಮಜ್ಜಿಗೆನ ರಾತ್ರಿ ಹೊತ್ತು ಕುಡಿಬಾರ್ದು. ಹಾಗಾದ್ರೆ ಇನ್ಯಾಕ್ ತಡ, ಬೇಗ ಮಜ್ಜಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಅರ್ಧ ಇಂಚಿನಷ್ಟು ಶುಂಠಿನ ಒಂದು ಮಿಕ್ಸಿ ಜಾರ್ಗೆ ಚಿಕ್ಕದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಹಾಗೆ ತುರ್ದು ಹಾಕೋದಕ್ಕಿಂತ ಈ ರೀತಿ ಮಿಕ್ಸಿ ಮಾಡಿ ಅದರ ರಸ ಹಾಕೋದು ತುಂಬಾ ಒಳ್ಳೇದು. ಮಸಾಲೆನ ಕುಟ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಒಂದು ಕುಟಾಣಿ ತಗೊಳ್ಳಿ. ಈಗ ಏನೇನ್ ಐಟಮ್ಸ್ ಬೇಕು ಅಂತ ನೋಡೋಣ. ನಾನು 1 ಚಮಚನಷ್ಟು ಮಜ್ಜಿಗೆ ಮಾಡ್ತಿರೋದ್ರಿಂದ 2 ರಿಂದ 3 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಜೀರಿಗೆ ತಗೊಂಡಿದ್ದೀನಿ 1 ಸ್ಪೂನ್ ಅಷ್ಟು, ಹಾಗೆ ಕೊತ್ತಂಬರಿ ತಗೊಂಡಿದ್ದೀನಿ. ಮತ್ತೆ ನಾನು ಆಗ್ಲೇ ಹೇಳ್ದಾಗೆ ಶುಂಠಿನ ಮಿಕ್ಸಿ ಮಾಡ್ಕೊಂಡಿರೋ ಅಂತ ರಸ ಇದೆ. ಈಗ ಮೊದಲಿಗೆ ಜೀರಿಗೆನ ಕುಟ್ಕೊಂಡ್ಬಿಡೋಣ. 2 ಒಟ್ಟಿಗೆ ಕುಟ್ಟಿದ್ರೆ ಜೀರಿಗೆ ಸರಿಯಾಗಿ ಪುಡಿ ಆಗೋದಿಲ್ಲ. ಹೀಗಾಗಿ ಮೊದಲು ಡ್ರೈ ಇರೋವಾಗ್ಲೇನೆ ಜೀರಿಗೆನ ಕುಟ್ಕೊಂಡ್ಬಿಡೋಣ. ಹಾಗೆ ಬೆಳ್ಳುಳ್ಳಿ ಕೂಡ ಹಾಕೊಳ್ಳೋಣ. ಕೊತ್ತಂಬರಿನೂ ಹಾಕಿ ಚೆನ್ನಾಗಿ ಕುಟ್ಟಿಬಿಡೋಣ. ಹಾಗೆ ಹಾಕೊಳ್ಳೋದಕ್ಕಿಂತ ಈ ರೀತಿ ಕುಟ್ಟಿ ಹಾಕಿದ್ರೆ ಸ್ವಲ್ಪ ಮಜ್ಜಿಗೆ ಜೊತೆ ಬೆರೆತ್ಕೊಂಡು ರುಚಿ ಜಾಸ್ತಿ ಬರುತ್ತೆ. ಹಾಗಾಗಿ ನಾನು ಇದನ್ನ ಕೊತ್ತಂಬರಿ ಸಹ ಕುಟ್ಟಿ ಹಾಕ್ತಾ ಇದ್ದೀನಿ. ಈಗ 1 ಚೆಂಬುನಷ್ಟು ಬೆಣ್ಣೆ ತೆಗೆದಿರೋ ಅಂತ ಮಜ್ಜಿಗೆ ತಗೊಂಡಿದ್ದೀನಿ. ಶುಂಠಿ ರಸ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಹಾಗೆ ಮಸಾಲೆ ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕೊಳ್ಳೋಣ. ಸ್ವಲ್ಪ ಇಂಗು ಹಾಕೊಳ್ಳೋಣ. ಇಂಗು ಜೀರ್ಣಕ್ರಿಯೆಗೆ ಒಳ್ಳೆಯದು, ಹಾಗಾಗಿ ಸ್ವಲ್ಪ ಇಂಗು ಕೂಡ ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈಗ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕಾಗಿರೋದ್ರಿಂದ 1-2 ರೌಂಡು ಈ ಮಜ್ಜಿಗೆನ ಕಡಿಯೋಣ. ಜಾಸ್ತಿ ಏನ್ ಬೇಡ, 4-5 ರೌಂಡ್ ಕಡಿದ್ರೆ ಸಾಕು. ಈಗ ರುಚಿಯಾದ ಆರೋಗ್ಯಕರವಾದ ಮಸಾಲ ಮಜ್ಜಿಗೆ ರೆಡಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆನಪಿಡಿ, ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಆರೋಗ್ಯ.